ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನು ಗೊತ್ತಾ, ಪ್ರೋಟೀನ್ ಶೇಕ್ ಅಂತಾರಲ್ವಾ, ಅದು ನನ್ನ ಮಗ ಪೌಡ್ರ್ ತೊಗೊಬಾ ಮಮ್ಮಿ ಅಂದ. ಇನ್ನೂ ಸ್ಟಾರ್ಟಿಂಗ್ ಹೋಗ್ತಾ ಇರೋದು, ಸೊ ನಾನು ಅದೆಲ್ಲ ತರಕ್ಕೆ ಹೋಗಲ್ಲ, ಮನೆಯಲ್ಲೇ ಮಾಡ್ಕೊಂಡು ಹೆಲ್ತಿಯಾದ ಪ್ರೋಟೀನ್ ಮಿಲ್ಕ್ ಮಾಡಿಕೊಡ್ತೀನಿ ಅಂತ ಹೇಳಿ ನಾನೇ ಮಾಡ್ತಾಯಿದ್ದೀನಿ. 2 ಬನಾನಾ ಹಣ್ಣಾಗಿರೋದು, ಪಚ್ಚಬಾಳೆ, ಸಕ್ಕರೆ ಮತ್ತು ದ್ರಾಕ್ಷಿ, 4 ಕ್ಯಾಶ್ಯೂನೆಟ್ಟು, ಒಂದು 4 ಬಾದಾಮಿ ಮತ್ತು ಹುರ್ಗಡ್ಲೆ ಒಂದು 2 ಸ್ಪೂನ್ ಫುಲ್ಲು, 2.5 ಸ್ಪೂನ್ ಫುಲ್ ಹಾಕ್ಕೊಂಡ್ರೆ ಒಳ್ಳೆ ಒಂದು ಪ್ರೋಟೀನ್ ಮಿಲ್ಕು. ಅದಕ್ಕಿಂತ ಒಳ್ಳೆ ಪ್ರೋಟೀನ್ ಮಿಲ್ಕ್ ಬೇಕಂತಲೇ ಇಲ್ಲ, ತುಂಬ ಟೇಸ್ಟ್ ಕೂಡ ಆಗುತ್ತೆ. ಫಸ್ಟು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ನಂತರ ಫುಲ್ ಹಾಲು ಹಾಕಿ, ಇಲ್ಲಾಂದರೆ ಸರಿಯಾಗಿ ಗ್ರೈಂಡ್ ಆಗಲ್ಲ. ಸೊ ಮತ್ತು ಮಕ್ಕಳಿಗೆ ಫ್ಲೇವರಿಗೋಸ್ಕರ ಸ್ವಲ್ಪ ಹರ್ಷಿ ಸಿರಪ್ ಹಾಕ್ಕೊಂಡೆ. ಬೇಕಾದ್ರೆ ಒಂದು ಅರ್ಧದಷ್ಟು ಒಂದು ಆ್ಯಪಲ್ ಬೇಕಾದ್ರೆ ಹಾಕ್ಕೋಬೋದು. ನಾನು ಆ್ಯಪಲ್ ಹಾಕಿಲ್ಲ, ಒಂದೊಂದು ಸರಿ ಆ್ಯಪಲ್ ಹಾಕ್ತೀನಿ. ಇಬ್ಬರಿಗೂ ಸ್ವಲ್ಪ ಸ್ವಲ್ಪ ಮಾಡಿಕೊಟ್ಟೆ. ತುಂಬ ಟೇಸ್ಟ್ ಇತ್ತು, ತುಂಬ ಟೇಸ್ಟು ಆಗುತ್ತೆ, ಹೆಲ್ತ್ಗೂ ಒಳ್ಳೆಯದು. ಜಿಮ್ ಮಾಡೋರೇ ಕುಡಿಬೇಕು ಅಂತ ಏನಿಲ್ಲ, ಎಲ್ರಿಗೂ ತೊಗೋಬೋದು. ಮಕ್ಕಳಿಗಂತೂ ತುಂಬ ಹೆಲ್ತಿ. ಮತ್ತು ನಾನು ಅವನಿಗೋಸ್ಕರ ಇವತ್ತು ಸ್ವೀಟ್ ಪೊಟ್ಯಾಟೊ ಬಾಯ್ಲ್ ಮಾಡಿಕೊಂಡೆ. ತಿಂತಾನೇನು ಅಂತ ಒಂದು ಅರ್ಧನೂ ತಿನ್ನಲಿಲ್ಲ. ಚಿಕ್ಕವನಿಗೆ ಇದು ಏನು ಮ್ಯಾಗಿ ಮತ್ತು ಎಗ್ ಬಾಯ್ಲ್ ಮಾಡಿಕೊಂಡೆ ಇವತ್ತು. ಸೊ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಕ್ಲೀನಿಂಗ್ ಕೆಲಸ ತುಂಬ ಇದೆ. ತಿಂಡಿ ಮಾಡ್ತಾಯಿದ್ದಾರೆ ಕೂತ್ಕೊಂಡು. ಅವ್ನು ಮಿಲ್ಕ್ ಶೇಕ್ ತೊಗೋತಾ ಇದ್ದಾನೆ, ಅವನಿಗೆ ಬಂದಿದ್ದಷ್ಟೇ ಜಿಮ್ಮಿಂದ. ಸೊ ಇವತ್ತು ಫುಲ್ಲು ಡೇ ಕೆಲಸ. ಸೊ ಅದೆಲ್ಲ ತೋರಿಸ್ತಾ ಕೂತ್ರೆ ಆಗಲ್ಲ ಅಂಥೇಳಿ ಯಾವುದು ತೋರಿಸಿಲ್ಲ ನಾನು, ಎಲ್ಲ ಕ್ಲೀನಿಂಗ್ ಆದಮೇಲೆ ತೋರಿಸಿರೋದು. ಬಾಕ್ಸಿಗೆ ಅರ್ಜೆಂಟಿಗೆ ಕಲ್ತಪ್ಪ ಅಂತಾರಲ್ವ, ದೋಸೆ ದಪ್ಪಗೆ ಹಾಕ್ತಾರಲ್ಲ, ಅದು ಹಾಕ್ಕೊಂಡೆ. ಒಂದು ಸ್ವಲ್ಪ ಮಾಡಿದೆ, ಸ್ವಲ್ಪ ಕೊಡು ಮಮ್ಮಿ ಅಂತ. ಮತ್ತು ಅದೇ ಸ್ವೀಟ್ ಪೊಟೊಟೊ ಅವನು ತಿನ್ನೋಕ್ಕೆ ಕೇಳಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಅದು ಕೊಟ್ಟೆ. ಒಂದು ಸ್ವಲ್ಪ 3 ಅಂದ ಆ್ಯಪಲ್ ಹಾಕಿ ಕೊಟ್ಟೆ, ಅರ್ಧ ಆ್ಯಪಲ್ ಅದೇ ತೊಗೊಂಡು ಹೋದೆ. ಇವತ್ತು ಅವ್ರಿಗಿಬ್ಬರಿಗೆ ಉಪವಾಸ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ಚಿಕ್ಕವನಿಗೆ ಸ್ವಲ್ಪ ಮೆಡಿಸನ್ಸ್ ಕೊಡಲಿಕ್ಕಿತ್ತು, ಯಾಕೆಂದರೆ ಅವ್ನ ಕಾಲಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು. ಸೊ ಹಾಗಾಗಿ ಇವತ್ತು ಉಪವಾಸ ಕೊಟ್ಟಿಲ್ಲ ಇಬ್ಬರಿಗೂ. ಅವನಿಗೂ ಕೆಲಸಕ್ಕೆ ಹೋಗೋಕ್ಕಿತ್ತು ಅಂತ ಹೇಳಿ ಕೊಡಲಿಲ್ಲ ಇವತ್ತು ಉಪವಾಸ. ನಾನು ಮಾತ್ರ ಉಪವಾಸ ಇತ್ತು. ಸೊ ಹಾಗಾಗಿ ಈಗ ಅವಾಗ ಮಕ್ಕಳು ಹೋದರು, ಅವ್ನು ಸ್ಕೂಲಿಗೆ ಹೋದ, ಇವನು ಅವ್ನ ಜಾಬಿಗೆ ಹೋದ. ಸೊ ಹಾಗಾಗಿ ನಾನು ಕೆಲಸ ಎಲ್ಲ ಆಗಿ ನೆಲ ಒರೆಸಿ ಪಾತ್ರೆ ತೊಳೆದು ಈಗ ತೋರಿಸ್ತಾ ಇದ್ದೀನಿ. ಪಾತ್ರೆ ತೆಗೆದಿಟ್ಟಿರಲಿಲ್ಲ, ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡೋದಾದ್ರ ಜಾಗಕ್ಕೆ ಇಡೋಣ ಅಂಥೇಳಿ. ಇಷ್ಟೊತ್ತಿಗಾಗಲೇ ನಂದು ಸ್ನಾನ ಆಯಿತು. ಎಲ್ಲ ಆಗ್ಬೇಕಾದ್ರೆ 3:30, ಒಂದು 10:30ಗೆ ನಿಂತವಳು 3:30 ತನಕ ಕೆಲಸನೇ ಆಯಿತು. ನಂತರ ನಮಾಜ್ ಮಾಡಿಕೊಂಡು ಈಗ ಪಾತ್ರೆ ಒಂದು ಡ್ರೈ ಆಗಲಿಕ್ಕೆ ಇಟ್ಟಿದ್ದೆ. ಇದೆಲ್ಲ ನಾನು ಅವ್ರದ್ದು ಲಂಚ್ ಬಾಕ್ಸ್ ಎಲ್ಲ ಒಂದು ದಿವಸ ಹೀಗೆ ಇಡ್ತೀನಿ. ನಾನು ಲಂಚ್ ಬಾಕ್ಸ್ ಸ್ವಲ್ಪ ಬೇರೆಯೇ ತೊಳೆಯೋದು, ಯಾಕಂದರೆ ಲಿಕ್ವಿಡ್ ಹಾಕಿ ತೊಳೆಯೋದು, ಅದನ್ನು ಬೇರೆಯೇ ಒಣಗಕ್ಕೆ ಇಡ್ತೀನಿ, ನೀರು ಪೂರ್ತಿ ಹೋಗೋ ಥರ. ಸೊ ಇದನ್ನು ಇದ್ರ ಪ್ಲೇಸಿಗೆ ಇಟ್ಬಿಡ್ತೀನಿ. ಮನೆಯೆಲ್ಲ ಮಾತ್ರ ಫುಲ್ ಫ್ರೆಶ್ ಆಯಿತು, ಕ್ಲೀನ್ ಆಯಿತು. ಹಬ್ಬದ್ದೆಲ್ಲ ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೂ, ನನ್ನ ಸಂಬಂಧಿಕರಿಗೂ, ನನ್ನ ಪ್ರೀತಿಯ ಎಲ್ಲ ನನ್ನ ಫ್ರೆಂಡ್ಸಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಮತ್ತು ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ ಅಂತ ಹೇಳ್ತಾ, ನಾನು ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ ಅದರ ಪ್ಲೇಸಿಗೆ. ಮತ್ತು ನಿಮ್ಮದೆಲ್ಲ ಏನು ರೆಡಿ ಆಯಿತಾ? ನಾಳೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಬಟ್ ಇವತ್ತು ವೀಡಿಯೋ ಹಾಕಲ್ಲ ಅಂದ್ಕೊಂಡಿದ್ದೆ, ಬಟ್ ಇವತ್ತೊಂದು ಚಿಕ್ಕ ವೀಡಿಯೋ ಹಾಕಿಬಿಡೋಣ ಅಂಥೇಳಿ ಡಿಸೈಡ್ ಮಾಡಿದೆ. ಸೊ ಹಾಗಾಗಿ ಮತ್ತು ನನ್ನ ಮಗ ಬಂದ ಸ್ಕೂಲಿಂದ, ತರಕಾರಿ ತೊಗೊಬಂದೆ. ತರಕಾರಿ ಏನು ಬೇಕು ನಾಳೆ ಅದೆಲ್ಲ ತಂದುಕೊಟ್ಟ ನನ್ನ ತಮ್ಮ. ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನೈಟ್, ನಾಳೆ ಬೆಳಗ್ಗೆ ಮಾಡಲಿಕ್ಕೆ ಸರಿಯಾಗುತ್ತೆ ಬೇಗ. ಜೊತೆಯಲ್ಲಿ ಈರುಳ್ಳಿ ಬಜ್ಜಿ ಕೂಡ ಇವತ್ತು ಉಪವಾಸ ಇದ್ದಿದ್ದರಿಂದ ಈರುಳ್ಳಿ ಬಜ್ಜಿ ತಂದುಕೊಟ್ರು ಅಮ್ಮನ ಮನೆಯಿಂದ. ಸೊ ಇಲ್ಲಿ ನಾನು ಸ್ವಲ್ಪ ಪೋಹ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಪೋಹ ರೆಸಿಪಿ ಅಂತೂ 100% ನಾನು ಕೊಡ್ತಾನೆ ಇರ್ತೀನಿ, ಒಂದು 4 ಸತಿ ಕೊಟ್ಟಿದ್ದೀನಿ. ಬಟ್ ಈ ಸರಿದು ತುಂಬ ಚೆನ್ನಾಗಾಗಿತ್ತು ಇಷ್ಟು ಸಲಿಗಿಂತ. ಏನಂದರೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಜೀರಿಗೆ ತುಂಬ ಟೇಸ್ಟ್ ಆಗುತ್ತೆ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ, ಮತ್ತು ಕಡಲೆ ಬೀಜ ಹಾಕ್ಕೊಂಡು ನಂತರ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದೆ. ಮತ್ತು ಕಾರ್ನ್ ಇತ್ತು ಸ್ವಲ್ಪ, ಅದು ನಾನು ಹೇಳಿದ್ನಲ್ಲ ಒಂದು ಪ್ಯಾಕೆಟ್ ತಂದರೆ ವರ್ಷ ಇಡೀ ಇಟ್ಟಿರ್ತೀನಿ ಫ್ರೀಝರಲ್ಲಿ. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಸ್ಪೆಷಲಿ ಇದು ಅಲ್ಲೆಲ್ಲ ಟೇಸ್ಟ್ ಆಗಿದ್ದು ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ಗರಂ ಮಸಾಲೆ ಪುಡಿ ನಾನು ಮಾಡಿಟ್ಟಿರೋದು, ಸ್ವಲ್ಪ ಎಂಥ ರೆಡ್ ಚಿಲ್ಲಿ ಪೌಡ್ರು, ಕಾರಿಯಂಡ್ರ್ ಪೌಡ್ರು, ಮತ್ತು ಅದೇ ಬೇಸಿಕ್ ಮಸಾಲೆ, ಮತ್ತು ಟರ್ಮರಿಕ್ ಪೌಡ್ರು ಸ್ವಲ್ಪ ಹಾಕ್ಕೊಂಡೆ. ಅದರಲ್ಲಿ ಈ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ನೋಡಿ,
ತುಂಬಾ ಟೇಸ್ಟ್ ಆಯಿತು. ಜೊತೆಯಲ್ಲಿ ಹುಳಿ ಟೊಮಾಟೊ ಒಂದು ಅರ್ಧದಷ್ಟು ಹಾಕಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗನ ಫ್ರೆಂಡ್ ಬಂದಿದ್ಲು, ಅವಳು ತುಂಬ ಟೇಸ್ಟ್ ಆಗಿದೆ ಆಂಟಿ ಅಂತ ಹೇಳಿದ್ಲು. ನಂಗೆ ತುಂಬ ಖುಷಿ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಜೊತೇಲಿ ಕೂತ್ಕೊಂಡು ತಿಂದ್ವಿ. ತುಂಬಾ ಟೇಸ್ಟ್ ಆಗಿತ್ತು. ನನಗೊಂದು ವಿಷಯ ಹೇಳೋಕ್ಕಿದೆ. ಈ ಪಾತ್ರೆ ಒಂದೆರಡು ಸತಿ ನಾನು ವ್ಲಾಗಲ್ಲಿ ಹಾಕಿದಾಗ ನನಗೊಂದಿಬ್ಬರು ಕಮೆಂಟ್ ಮಾಡಿದರು. ಏನಂದರೆ, ಪಾತ್ರೆ ಅಷ್ಟು ಗಲೀಜಾಗಿದೆ. ಅದು ಆ್ಯಕ್ಚುಲಿ ಅದು ಗಲೀಜಾಗಿಲ್ಲ. ಅದು ಹೇಗಿದೆ ಅಂದರೆ, ನಾನು ಎಷ್ಟೇ ನೀವು ಅದು ತೊಳೆಯೋಕ್ಕೋಸ್ಕರ ನಾನು ಹೊರಗಡೆಯಿಂದ ಒಂದು ಚೈನೀಸಿಂದೇನೋ ಒಂದು ತೋರಿಸ್ತಿದ್ರು ಲಿಕ್ವಿಡ್, ಅದು ಕೂಡ ತಂದು ಯೂಸ್ ಮಾಡಿ ನೋಡಿದೆ. ಮತ್ತು ಹಾಗೆ ಆಗುತ್ತೆ ಅದು. ಆ್ಯಕ್ಚುಲಿ ಅದು ಕ್ಲೀನಾಗಿಲ್ಲ ಅಂತಲ್ಲ, ಕ್ಲೀನಾಗೇ ತೊಳಿತೀವಿ, ಯಾವ ವಸ್ತುನೂ ಕ್ಲೀನಾಗಿ ತೊಳೆದೇ ಇಲ್ಲ. ಬಟ್ ಈ ಪಾತ್ರೆ ಹೀಗೇ, ಇದೊಂದು ಮತ್ತು ಇನ್ನೊಂದು ಚಿಕ್ಕ ಪಾತ್ರೆ ಇದೆ, ಇದೆರಡು. ಇದಕ್ಕೋಸ್ಕರ ನಾನು ಮಾಡ್ದಿರೋ ಸರ್ಕಸ್ಸೇ ಇಲ್ಲ, ಎಲ್ಲ ಮಾಡಿ ನೋಡಿದ್ದೀನಿ. ಬಟ್ ಇದು ಹೀಗೆ ಇರೋದು. ಐ ಆಮ್ ಸಾರಿ. ಪಾತ್ರೆ ವಿಷಯದಲ್ಲಿ, ಇದೊಂದು ಪಾತ್ರೆ ವಿಷಯದಲ್ಲಿ ಏನೂ ಹೇಳಕ್ಕೆ ಹೋಗ್ಬಿಡಿ. ಸಬ್ಜಾ ಬೀಜ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಜೊತೆಯಲ್ಲಿ ಟೀ ಅದು ಇದು ಕುಡಿಯೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಹಿಂಗೆ ಮಾಡಿಕೊಂಡೆ. ಸ್ವಲ್ಪ ಹಾಲು ಹಾಕ್ಕೊಬಿಟ್ರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಸೊ ಹಾಗಾಗಿ ನನ್ನ ಮಗನ ಫ್ರೆಂಡ್ ಹೋದರು. ನಂತರ ನಾನು ಮತ್ತು ನನ್ನ ಮಗ ಸ್ವಲ್ಪ ಮೇಲೆ ಹೋದ್ವಿ. ಮತ್ತು ನಿಮಗೆ ನನ್ನ ಚಾನಲ್ ಹೇಗೆ ಅನಿಸ್ತಾ ಇದೆ? ತಪ್ಪೇನಾದರೂ ಇದ್ದರೆ ನನಗೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಸೊ ಹಾಗಾಗಿ ಅಗೇನ್ ಎಲ್ರಿಗೂ ನಾಳೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಎಲ್ಲರೂ ಸಂತೋಷವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.